ಈಗಾಗಲೇ ಬೈಕ್ ಟ್ಯಾಕ್ಸಿ ಒಂದು ಆಟೋದವ್ರ ಜೀವನ ನಿರ್ನಾಮ ಆಗೋಗ್ಬಿಟ್ಟೈತೆ. ಈಗ ಮತ್ತೆ ವೈಟ್ ಬೋಲ್ಡ್ ಕಾರ್ನ ಚಲನೆ ಮಾಡ್ತಾ ಇದ್ದಾರೆ. ಅದು ಹೊರದೇಶದಿಂದ ಬಂದು ಸಾವಿರಾರು ಗಾಡಿಗಳು ಓಡ್ತಾ ಇದ್ದಾವೆ. ಸಾರಿಗೆ ಇಲಾಖೆ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರ ಕಣ್ಣಿಲ್ವಾ? ಕಣ್ಣಿಲ್ದವ್ರು ಕನ್ನಡಕಾರ ಹಾಕ್ಕೊಳ್ಳಿ, ಕಾಣಿಸುತ್ತೆ. ಕಾಣಿಸ್ಲಿಲ್ಲ ಅಂದರೆ ಹೇಳಿ, ನಾವು ಅವರು ಚಾಲಕರು ಹೆಂಗಿದ್ರು ತಂದುಕೊಡ್ತೀವಿ, ಬಿಟ್ಟಿಯಾಗೆ ತಂದುಕೊಡ್ತೀವಿ, ಅದನ್ನ ಹಾಕ್ಕೊಂಡು ನೋಡಿ. ಇವಾಗ ಏನು ಆಟೋ ದರ, ಮೀಟ್ರ್ ದರ ಏನಿದೆಯೋ ಅದಕ್ಕಿಂತ ಕಡಿಮೆ ದರನ ಕಾರಿಗೆ ತೋರಿಸಿ, ಆಟೋದವ್ರಿಗೆ ಬರೋವಂಥ ಬಾಡಿಗೆನ ಕಾರಿಗೆ ತೋರಿಸಿದ್ರೆ ಆಟೋದವ್ರು ಎಲ್ಲಿಗೆ ಹೋಗಬೇಕು? ಅವ್ರ ಜೀವನ ಹೆಂಗೆ ಮಾಡಬೇಕು? ಈಗಾಗಲೇ ಬೈಕಿಗೆ ತೋರಿಸಿ ನಮ್ಮನ್ನ ಹಾಳು ಮಾಡಿದ್ದೀರಾ, ಇವಾಗ ಕಾರ್ಗೂ ತೋರಿಸಿದ್ರೆ ನಾವು ಎಲ್ಲಿ ಹೋಗಬೇಕು? ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ? ಯಾಕೆ ಈ ಗಾಡಿಗಳನ್ನ, ಹೊರದೇಶದಿಂದ ಬಂದಿರೋ ಗಾಡಿಗಳನ್ನ ನೀವು ಯಾಕೆ ಸೀಸ್ ಮಾಡ್ತಿಲ್ಲ? ಕೈ ಕಟ್ಕೊಂಡು ಕೂತಿದ್ದೀರಾ? ಏನು ಕೈ ಕಟ್ಕೊಂಡು ಕೂತಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನನ್ನ ಚಾಲಕರ ಪರವಾಗಿ ಒಂದು ಉಡುಗೊರೆ ಕೊಡ್ತೀನಿ, ಅದನ್ನು ಹಾಕ್ಕೊಂಡು ದಯವಿಟ್ಟು ಮನೇಲಿ ಇದ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಚಾಲಕರ ಪರವಾಗಿ ಪ್ರೀತಿಯಿಂದ ಅಧಿಕಾರಿಗಳಿಗೆ ನಾನು ತಂದಂಥ ಉಡುಗೊರೆ, ಎಲ್ಲ ಚಾಲಕರು ಕೊಟ್ಟಿರೋವಂಥ ಉಡುಗೊರೆ. ದಯವಿಟ್ಟು ಇದನ್ನು ನಾವಂತೂ ಯೂಸ್ ಮಾಡ್ತಾ ಇಲ್ಲ. ಇದನ್ನು ನೋಡಿ, ನಾವು ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ನಾವು ಇದನ್ನು ಕೂಡ ಹಾಕ್ಕೊತಾ ಇಲ್ಲ, ಇದನ್ನು ಕೂಡ ನಾವು ಹಾಕ್ಕೊತಾ ಇಲ್ಲ. ದಯವಿಟ್ಟು ಇದನ್ನು ಮೊದಲೇ ಹಾಕ್ಕೊತಾ ಇಲ್ಲ. ದಯವಿಟ್ಟು ಇದನ್ನು ತೊಗೊಳ್ಳಿ. ಅಧಿಕಾರಿಗಳು ಕೈ ಕಟ್ಕೊಂಡು ಕುತ್ಕೊಳ್ಳೋದು ಚೆನ್ನಾಗಿ ಕಾಣಿಸಲ್ಲ. ಇದನ್ನು ಹಾಕ್ಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಳಿ, ತುಂಬ ಲಕ್ಷಣವಾಗಿ ಕಾಣ್ತೀರ.